ನೋಡ್ತಾ ಇದ್ದೀರಲ್ಲ, ಆಗಲೇ ಕೈಗೂ ಈಗಿನ ಕೈಗೂ ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕ್ಲಿಯರ್ ಆಗಿದೆ ಸ್ಕಿನ್ನು. ಸ್ಪೂನಿನ ಈ ಒಂದು ಪೇಸ್ಟನ್ನು ನಮ್ಮ ಪಿಗ್ಮೆಂಟೇಷನ್ನು ಎರೇಸರ್ ರೀತಿ ಹೊಟ್ಟೋಗುತ್ತೆ. ಅಂದರೆ ನಾವು ಪೆನ್ಸಿಲಲ್ಲಿ ಬರೆದಿರ್ತೀವಲ್ವ, ಅದನ್ನು ಹೇಗೆ ರಬ್ಬರಿಂದ ಎರೇಸರಿಂದ ಅಳಿಸ್ತೀವಿ, ಅದೇ ಥರ ನಮ್ಮ ಪಿಗ್ಮೆಂಟೇಷನನ್ನು ಇದು ಅಳಿಸುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋವಂಥ ಮತ್ತು ತುಂಬ ಸುಲಭವಾಗಿರುವಂಥ ಒಂದು ರೆಮಿಡಿ. ಈ ಒಂದು ಪೇಸ್ಟನ್ನ ಬರೀ ವಾರಕ್ಕೆ ನೀವು 1 ರಿಂದ 2 ಸಾರಿ ಯೂಸ್ ಮಾಡಿದ್ರೆ ಸಾಕು, ನಮ್ಮ ಪಿಗ್ಮೆಂಟೇಷನನ್ನು ರಬ್ಬರ್ ಎರೇಸರ್ ರೀತಿ ಅಳಿಸ್ಬಿಡುತ್ತೆ. ಆ ಒಂದು ಶಕ್ತಿ ಈ ಒಂದು ಪ್ಯಾಕ್ಗೆ ಇದೆ. ತುಂಬ ಸುಲಭ ಮಾಡೋ ವಿಧಾನ, ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್. ಸೊ ಹಾಗಾಗಿ ಎಲ್ಲರೂ ಟ್ರೈ ಮಾಡಿ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಮತ್ತು ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡುವಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ಹಚ್ಚಬೇಕು, ಎಷ್ಟು ಸತಿ ಹಚ್ಚಬೇಕು ಅನ್ನೋದನ್ನು ಪೂರ್ತಿ ಡೀಟೇಲ್ ಇನ್ಫಾರ್ಮೇಷನನ್ನು ವೀಡಿಯೋದಲ್ಲಿ ಕೊಡ್ತೀನಿ. ಪ್ಲೀಸ್ ಪೂರ್ತಿ ವೀಡಿಯೋನ ವಾಚ್ ಮಾಡಿ, ಆಗ ಮಾತ್ರ ಪೂರ್ತಿಯಾಗಿ ಗೊತ್ತಾಗುತ್ತೆ. ಒಂದೊಳ್ಳೆ ಕಾಟನ್ ನೈಟಿ ಏನಾದರೂ ನೀವು ಸರ್ಚ್ ಕೊಡ್ತಾ ಇದ್ರೆ ಈ ಒಂದು ನೈಟಿನ ಬೈ ಮಾಡಿ. ತುಂಬಾ ಚೆನ್ನಾಗಿದೆ, ಫ್ಲೋರಲ್ ಪ್ರಿಂಟ್ ಇದೆ ಮತ್ತು ಶಾರ್ಟ್ ಸ್ಲೀವ್ಸ್ ಇದೆ, ರೌಂಡ್ ನೆಕ್ ಇದೆ, ತುಂಬ ಚೆನ್ನಾಗಿದೆ. ಇದು ನಾನು ಈಗ ರೀಸೆಂಟಾಗಿ ಆರ್ಡರ್ ಮಾಡಿರೋವಂಥದ್ದು. ಈಗ 1 ವರ್ಷದ ಹಿಂದೆ ನಾನು ಇನ್ನೊಂದನ್ನು ಆರ್ಡರ್ ಮಾಡಿದ್ದೆ ರೆಡ್ ಕಲರಲ್ಲಿ. ಇದರಲ್ಲಿ ನಿಮಗೆ 5 ಕಲರ್ ಅವೈಲೇಬಲ್ ಇದೆ. ಈಗಲೇ ಹೋಗಿ ಬೈ ಮಾಡಿ. ನನ್ನ ಲಿಂಕಿಂದ ಬೈ ಮಾಡೋದ್ರಿಂದ ನಿಮಗೆ 10% ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಆರೆಂಜು ತಿಂದ್ಬಿಟ್ಟು ಸಿಪ್ಪೆನ ನಾವು ಬಿಸಾಕ್ಬಿಡ್ತಾ ಇದ್ವಿ ಅಲ್ವಾ. ಸೊ ಇದರಿಂದ ನಮ್ಮ ಒಂದು ಪಿಗ್ಮೆಂಟೇಷನ್ ಹೋಗುತ್ತೆ ಅಂದರೆ ಯಾಕೆ ಬಿಸಾಕಬೇಕು ಅಲ್ವಾ. ನಾವು ಮನೇಲೆ ಆರಾಮಾಗಿ ತುಂಬ ಸುಲಭವಾಗಿ ಮಾಡಿ ಇಟ್ಕೊಳ್ಬೋದು ಈ ಒಂದು ಆರೆಂಜ್ ಪೀಲ್ ಪೌಡರು. ಇಲ್ಲ ನೀವು ಹಸಿಯಾಗೆ ಮಾಡ್ಕೊಳ್ತೀನಿ ಅಂದರೆ ಹಸಿಯಾಗಿ ಕೂಡ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನು ಪಿಗ್ಮೆಂಟೇಷನ್ಗೋಸ್ಕರ ಯೂಸ್ ಮಾಡ್ಕೋಬೋದು, ಇಲ್ಲ ಬ್ರೈಟ್ನಿಂಗ್ಗೋಸ್ಕರನೂ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಆರೆಂಜ್ ಪೀಲ್ ಪೌಡರನ್ನು ನೀವು ಮನೇಲೇ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಬೈ ಮಾಡ್ಬೋದು. ಸಾಧ್ಯ ಆದರೆ ಆರೆಂಜ್ ಪೀಲ್ ಪೌಡರ್ನ ಮನೇಲೇ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಪುಡಿ ಮಾಡ್ಕೊಂಡು ಬಂದುಬಿಡ್ತೀನಿ. 1 ಟೇಬಲ್ ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಕಸ್ತೂರಿ ಅರಿಶಿನವನ್ನು ಸೇರಿಸ್ಕೊಳ್ಬೇಕು. ಕೆಲವರಿಗೆ ಕಸ್ತೂರಿ ಅರಿಶಿನ ಸೂಟ್ ಆಗೋದಿಲ್ಲ, ಅಂಥವರು ನೀವು ವೈಲ್ಡ್ ಟರ್ಮರಿಕನ್ನು ಯೂಸ್ ಮಾಡ್ಬೋದು. ಬಿಳಿ ಅರಿಶಿನ ಬರುತ್ತೆ, ಅದು ಪ್ರತಿಯೊಬ್ಬರಿಗೂ ಸೂಟ್ ಆಗುತ್ತೆ. ಸೊ ಇದನ್ನು ನಾನು 1 ಚಿಟಿಕೆ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಡ. ಈ ಒಂದು ಅರಿಶಿನ ಇಲ್ಲ, ನಮ್ಮ ಹತ್ರ ವೈಲ್ಡ್ ಟರ್ಮರಿಕ್ಕು ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಅಡುಗೆ ಮನೆ ಅರಿಶಿನವನ್ನು ಹಾಕಕ್ಕೆ ಹೋಗಬೇಡಿ, ತುಂಬ ಯೆಲ್ಲೋಯಿಶ್ ಆಗಿ ಕಾಣುತ್ತೆ. ಇಲ್ಲ ಅಂದರೆ ಇದರಲ್ಲಿ ಇನ್ನೂ ಒಂದು ಕಡಿಮೆ ಅಷ್ಟು ಅರ್ಧ ಚಿಟಿಕೆಯಷ್ಟು ನೀವು ಅಡುಗೆ ಮನೆ ಅರಿಶಿನ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಪೇಸ್ಟಿಂದ ಹಾಲಿನ ಬದಲಾಗಿ ನೀವು ಮೊಸರನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟು ಮತ್ತು ತುಂಬ ಸುಲಭ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಚೂರು ಹಾಲನ್ನು ಸೇರಿಸೋಣ. ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇನ್ನೂ ಇದರಲ್ಲಿ ನಿಮಗೆ ಪ್ರೀಮಿಯಮ್, ಇನ್ನೂ ಇದರಲ್ಲಿ ತುಂಬ ಐಟಮ್ಗಳನ್ನು ನಾವು ಆ್ಯಡ್ ಮಾಡಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನನಗೆ ವಾಟ್ಸಪ್ಪಲ್ಲಿ ಬಂದು ತುಂಬ ಈಸಿಯಾಗಿರೋವಂಥದ್ದು ಹೇಳ್ಕೊಡಿ ಮೇಡಮ್ ಪ್ಲೀಸ್, ನಮಗೆ ಅಷ್ಟೊಂದೆಲ್ಲ ಮಾಡ್ಕೊಳಕ್ಕಾಗಲ್ಲ, ಯಾವುದಾದ್ರೂ ಸುಲಭವಾಗಿರೋವಂಥದ್ದು ಹೇಳಿ, ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಮತ್ತು ಅಷ್ಟೊಂದು ಇಂಗ್ರೀಡಿಯೆಂಟ್ಗಳನ್ನು ತರಿಸ್ಲಿಕ್ಕಾಗಲ್ಲ ಅಂತ ತುಂಬ ಜನ ನನ್ನ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಸುಲಭ, ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಮತ್ತು ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ವಾರಕ್ಕೆ 1 ದಿನ ಯೂಸ್ ಮಾಡಬೇಕು, 1 ರಿಂದ 2 ದಿನ ಅಷ್ಟೇ. ಆಮೇಲೆ ನೀವು ಯಾವಾಗಲೂ ಅಷ್ಟೇ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಲೇಬೇಕಾಗತ್ತೆ 18 ವರ್ಷ ಮೇಲ್ಪಟ್ಟಿರೋರು. ಆದರೆ ಯಾವುದೋ ಕಾರಣಗಳಿಂದ ನೀವು ಪರವಾಗಿಲ್ಲ, ಆದರೆ ಈ ಒಂದು ಪ್ಯಾಕ್ಗಳನ್ನು ಆರೆಂಜ್ ಪೀಲ್ದು ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ರೆ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಆ ಸ್ಕಿನ್ ಸೆನ್ಸಿಟಿವಿಟಿ ಇದರಿಂದ ನಿಮಗೆ ಇನ್ನೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ನೈಟ್ ಹಚ್ಕೊಂಡು ನೀವು ವಾಶ್ ಮಾಡ್ಕೊಳ್ತೀರಲ್ಲ, ಬೆಳಗ್ಗೆ ನೀವು ಕಂಪಲ್ಸರಿಯಾಗಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ. ಸನ್ಸ್ಕ್ರೀನನ್ನು ನೀವು ಯಾವಾಗಲೂ ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಪಿಗ್ಮೆಂಟೇಷನ್ ಆಗಲ್ಲ. ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗಲೇ ನಮಗೆ ಪಿಗ್ಮೆಂಟೇಷನ್ ಅನ್ನೋ ಕಾಯಿಲೆ ಬರೋದು. ಸೊ ಅದಕ್ಕೋಸ್ಕರ ಮೆಲನಿನ್ ಯಾವಾಗ ಜಾಸ್ತಿ ಉತ್ಪಾದನೆ ಆಗುತ್ತೆ, ಒಂದು ಹಾರ್ಮೋನ್ ಇಂಬ್ಯಾಲೆನ್ಸು ಇಲ್ಲ ಅಂದರೆ ಸನ್ ಪ್ರೊಟೆಕ್ಷನ್ಗೋಸ್ಕರ ಮೆಲನಿನ್ನ ಜಾಸ್ತಿ ಉತ್ಪಾದನೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ರೀತಿಯಾದ ಅದಕ್ಕಾಗಿ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕು. 18 ವರ್ಷ ಮೇಲ್ಪಟ್ಟಿರೋರು ಪಿಗ್ಮೆಂಟೇಷನ್ ಇರಲಿ ಇಲ್ಲದೆ ಇರಲಿ, ಪ್ಲೀಸ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ. ನಾವು ಇದೆಲ್ಲ ರೆಮಿಡಿ ಮಾಡಿ ಪ್ರಯೋಜನ ಇರೋದಿಲ್ಲ, ನಾವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಲೇಬೇಕಾಗುತ್ತೆ. ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಡಿಯರ್ಸ್, ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ನಾವು ಫೇಸನ್ನು ಚೆನ್ನಾಗಿ ವಾಶ್ ಮಾಡಿ ಒರೆಸ್ಕೊಂಡು ನಂತರ ಇದನ್ನು ಅದ್ರ ಮೇಲೆ ಅಪ್ಲೈ ಮಾಡುವಂಥದ್ದು. ನಾನೀಗ ಮುಖಕ್ಕೆ ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ನನಗೀಗ ಹೊರಗಡೆ ಹೋಗಬೇಕಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿ ನಾನು ಬಿಸಿಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಸನ್ಸ್ಕ್ರೀನ್ ಅಪ್ಲೈ ಮಾಡದೇ ಇದ್ರೂ ನಾವು ಇದನ್ನು ಅಪ್ಲೈ ಮಾಡಿ ವಾಶ್ ಮಾಡಿಕೊಂಡು, ಅಯ್ಯೋ ವಾಶ್ ಮಾಡಿಬಿಟ್ಟಿದ್ದೀವಲ್ಲ ಇವಾಗೇನಿಲ್ಲ ಬಿಸಿಲಿಗೆ ಹೋಗ್ಬೋದಲ್ಲ ಅಂತ ಯೋಚನೆ ಮಾಡಬೇಡಿ. ನೀವು ಇದನ್ನು ಯೂಸ್ ಮಾಡಿ ವಾಶ್ ಮಾಡಿದ್ದೀರಾ ಅಂದರೆ ಇದು ನಿಮ್ಮ ಸ್ಕಿನ್ ಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ
ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕಾಗತ್ತೆ ಮತ್ತು ಇದನ್ನು ಅಪ್ಲೈ ಮಾಡಿ ಆದಮೇಲೆ ನೀವು ಬಿಸಿಲಿಗೆ ಹೋಗಕೂಡ್ದು. ಸೊ ಅದಕ್ಕೋಸ್ಕರ ನೀವು ಇದನ್ನು ಸಾಧ್ಯ ಆದಷ್ಟು ಸೂರ್ಯಾಸ್ತದ ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಒಂದು 6 ಗಂಟೆ ಮೇಲೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಬೆಳಗ್ಗೆ ಲೈಟಾಗಿ ನೀವು ನೈಟ್ ಕ್ರೀಮು ಮತ್ತು ಕುಂಕುಮಾದಿ ಆಯಿಲ್ಗಳನ್ನು ಅಪ್ಲೈ ಮಾಡಿಕೊಂಡು ನಂತರ ನೀವು ಬೆಳಗ್ಗೆ ಸನ್ಸ್ಕ್ರೀನನ್ನು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಿ. ಯಾವುದೇ ಸ್ಕಿನ್ ಟೈಪ್ ಆದ್ರೂ ನೀವು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಯೂಸ್ ಮಾಡಿ. ಪ್ಯಾಚ್ ಟೆಸ್ಟನ್ನು ಕಂಪಲ್ಸರಿ ಮಾಡ್ಕೊಳ್ಳಿ. ಒಂದ್ಸಾರಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಅಂದರೆ ಇದು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋಂಗಿಲ್ಲ, ವಾರಕ್ಕೆ 1 ರಿಂದ 2 ದಿನ ಮಾತ್ರ ಯೂಸ್ ಮಾಡಬೇಕು. ಈ ಒಂದು ಪೇಸ್ಟ್ನ ಬರೀ ವಾರಕ್ಕೆ ನೀವು 1 ರಿಂದ 2 ಸಾರಿ ಯೂಸ್ ಮಾಡಿದ್ರೆ ಸಾಕು. ನಮ್ಮ ಪಿಗ್ಮೆಂಟೇಷನನ್ನು ರಬ್ಬರ್ ಎರೇಸರ್ ರೀತಿ ಅಳಿಸ್ಬಿಡುತ್ತೆ. ಆ ಒಂದು ಶಕ್ತಿ ಈ ಒಂದು ಪ್ಯಾಕ್ಗೆ ಇದೆ. ತುಂಬ ಸುಲಭ ಮಾಡೋ ವಿಧಾನ. ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್, ಬರೀ 3 ಇಂಗ್ರೀಡಿಯೆಂಟ್. ಸೊ ಹಾಗಾಗಿ ಎಲ್ಲರೂ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಹಾಕೋದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಸ್ವಲ್ಪ ರಫ್ ಆಗಿದೆ. ಸೊ ನೋಡಿ, ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು. ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಹಾಗೆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ಯೂಸ್ ಮಾಡಿರೋಂಥ ಪ್ರತಿಯೊಂದು ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಆರೆಂಜ್ ಪೀಲ್ ಪೌಡರು ತುಂಬ ಶಕ್ತಿ ಇರುವಂಥದ್ದು. ಈ ಒಂದು ಪೌಡರನ್ನು ನೀವು ಮನೇಲಿ ಇಟ್ಕೊಂಡ್ರೆ ಬೇರೆ ಯಾವ ಪೌಡರು ಬೇಡ, ಇದು ಒಂದೇ ಪೌಡರನ್ನು ಯೂಸ್ ಮಾಡ್ಬೋದು. ಇದರಿಂದ ನಮ್ಮ ಪಿಗ್ಮೆಂಟೇಷನ್ ಲೈಟ್ ಆಗಲಿಕ್ಕೆ ಹೋಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 15 ರಿಂದ 20 ನಿಮಿಷ ಬಿಟ್ಟರೆ ಸಾಕು. ಆಮೇಲೆ ನಾವು ವಾಶ್ಔಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸುಲಭ. ಖಂಡಿತ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ 15-20 ನಿಮಿಷ ಆಗಿತ್ತು ಡಿಯರ್ಸ್. ಸೊ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಆಗಲೇ ಈಗಿನ ಕೈಗೂ ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕ್ಲಿಯರ್ ಆಗಿದೆ ಸ್ಕಿನ್ನು. ಸೊ ನೀವು ಇದನ್ನು ರೆಗ್ಯುಲರ್ ಆಗಿ ವಾರಕ್ಕೆ 1 ರಿಂದ 2 ಸಾರಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಇರೋ ಪಿಗ್ಮೆಂಟೇಷನ್ ಎಲ್ಲಿತ್ತು ಅಂತ ನೀವೇ ಹುಡುಕ್ತಾ ಇರ್ತೀರಾ. ಅಷ್ಟು ಚೆನ್ನಾಗಿ ಇದು ಹೊರಟೋಗುತ್ತೆ. ಸೊ ಡಿಯರ್ ವ್ಯೂವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಸಮಯದಲ್ಲೂ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮ್ಮ ಒಂದು ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆಗ ನೀವು ವಿಡಿಯೋನ ಮಿಸ್ ಮಾಡದೆ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.